ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡ್ತಾ ಇದ್ವಿ ಯಾವ ರೀತಿ ತ್ರಿಪುರಾಸುರರ ಸಂಹಾರ ನಡೆಯಿತು. ತ್ರಿಪುರಾಸುರರ ಸಂಹಾರ ನಡೆಯುವಾಗ ದೇವತೆಗಳು ಅನುಚರರಾಗಿ ರುದ್ರದೇವರಿಗೆ ರಥ ಮಾಡಿಕೊಟ್ಟ ಬಗೆ ಹೇಗೆ, ರಥದ ಅವಯವಗಳು ಹೇಗೆ, ಈ ರಥದ ಅಧ್ಯಾತ್ಮಾರ್ಥ ಏನು, ತ್ರಿಪುರಾಸುರರೊಡನೆ ನಡೆಸಿದ ಯುದ್ಧದ ಅಧ್ಯಾತ್ಮಾರ್ಥವೇನು ಇತ್ಯಾದಿಗಳ ಬಗ್ಗೆ ಎಲ್ಲ ನಾವು ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ ಹೋಗಬೇಕು. ಅವನು ಹೇಳಿದನಂತೆ, ಯಾವಾಗ ನಾವು ಸಾಯ್ತೇವೆ ಅಂತ ಗೊತ್ತಾಯಿತು, ಸದಾಶಿವ ಎಲ್ಲ ಸನ್ನಾಹಗಳೊಂದಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಎಲ್ಲ ತರಹದ ಉತ್ಪಾತಗಳಾಗಲಿಕ್ಕೆ ಶುರು ಆಯಿತು ತ್ರಿಪುರಗಳಲ್ಲಿ. ಮಯ ತನ್ನವರನ್ನು ಕುರಿತು ಹೇಳಿದ. ಆ ಕುರಿತು ಹೇಳುವಾಗ 3 ಊರುಗಳು ಕೂಡ ಸಾಲಾಗಿ ನಿಂತವು. ಇತಿ ಪೂರ್ವಕಥಾನುವಾದ. ಅಲ್ಲಿಂದ ಮುಂದೆ ಮಯ ಹೇಳಿದನಂತೆ, ಕಾಲೇ ಕ್ರುದ್ಧೆ ಕಥಂ ಕಾಲಾತ್ ತ್ರಾಣಂ ನೋದ್ಯ ಭವಿಷ್ಯತಿ ಏಕೇಷು ತ್ರಿಷು ಯತ್ಕಿಂಚಿತ್ ಬಲಂ ವೈ ಸರ್ವಜಂತುಷು ಕಾಲಸ್ಯ ತದ್ವಶಂ ತರವಂ ಇತಿ ಪೈತಾಮಹೋ ವಿಧಿ. ಎಲ್ಲವೂ ಕಾಲದ ವಶ. ಅತ್ಯಂತ ಗಟ್ಟಿಯಾದ ದುರ್ಗ ಕೋಟೆ ಇರಬಹುದು, ಅದ್ಭುತವಾದ ಆಯುಧಗಳಿರಬಹುದು, ಪ್ರಜ್ಞೆ ಇರಬಹುದು, ಅದ್ಭುತವಾದ ಯಂತ್ರತಂತ್ರಗಳು ಇರಬಹುದು. ಕಾಲ ಮುನಿಯಿತು ಅಂತಂದ್ರೆ ನಮ್ಮೊಳಗಡೆಯಿಂದಲೇ ನಾಶದ ಪ್ರಕ್ರಿಯೆ ಶುರು ಆಗುತ್ತೆ. ಯಾವಾಗ ಮನುಷ್ಯ ವ್ಯಾಮೋಹಕ್ಕೆ ಬೀಳ್ತಾನೆ, ಅಥವಾ ಒಂದು ಇಡೀ ಜನಾಂಗ ವ್ಯಾಮೋಹಕ್ಕೆ ಸಿಲುಕತ್ತೆ, ಆ ವ್ಯಾಮೋಹವನ್ನು ನೀವು ತಪ್ಪಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಹೇಳಿದ್ರೂ ಗೊತ್ತಾಗೋದಿಲ್ಲ. ಇನ್ಫ್ಯಾಕ್ಟ್ ಅವರೇ ಹೇಳ್ತಾ ಇರ್ತಾರೆ. ನಮಗೊಬ್ಬರು ಪರಿಚಿತರು, ಅವರು ಯಾವುದೇ ಉಳಿತಾಯವನ್ನು ಮಾಡ್ತಾ ಇರಲ್ಲ ಅಂತ ಇಟ್ಕೊಳ್ಳಿ. ನಾವು ಅವ್ರಿಗೆ ಹೇಳ್ತೀವಿ ಉಳಿತಾಯ ಮಾಡಬೇಕು ಅಂತ. ಆಗ ಅವರೇ ನಮ್ಗೆ ಉಪದೇಶ ಮಾಡಿಬಿಡ್ತಾರೆ, ಆದರೆ ಅವರೇನು ಮಾಡುತ್ತಿರಲ್ಲ. ಇದು ವ್ಯಾಮೋಹ ಅಂತಾರೆ. ಹಾಗೆ ನೀವೇನೇ ಹೇಳಿ, ಅವರೇ ನಮಗೆ ಮುಂದಾಗಿ ಇನ್ನೂ ಹೆಚ್ಚು ನಮಗಿಂತ ಮುಂದೆ ಇದ್ದಾರೇನೋ ಅಂತ ಭ್ರಮೆ ಹುಟ್ಟಿಸ್ಬಿಡ್ತಾರೆ. ಆದರೆ ಅವರು ಇನ್ನೂ ಅಲ್ಲೇ ಇರ್ತಾರೆ, ಆದರೆ ಹೇಳೋದು ಮಾತ್ರ ಅವರು. ಇದು ವ್ಯಾಮೋಹ. ನೀತಿಗಳು ನಿಯಮಗಳು ಎಲ್ಲ ಹೀಗೆ, ಅದರ ಮೂಲ ಏನು ಅನ್ನೋದು ಗೊತ್ತಿರೋದಿಲ್ಲ. ಆದ್ದರಿಂದ ಅದು ಪ್ರಯೋಜನವಿಲ್ಲ. ಆ ವ್ಯಾಮೋಹ ಹುಟ್ಟಿದ ಸಮಯ ಇದೆಯಲ್ಲ, ಅದು ನಾಶದ ಮುನ್ಸೂಚನೆ ಅಂತ. ಒಂದು ಇಡೀ ಜನಾಂಗಕ್ಕೆ ಹಾಗೆ ಅನ್ನಿಸ್ಲಿಕ್ಕೆ ಶುರು ಆಗತ್ತೆ. ಪಾರ್ಸಿ ಜನಾಂಗ ಅಲ್ಪಸಂಖ್ಯಾತವಾಗಿ, ಅತ್ಯಂತ ಅಲ್ಪಸಂಖ್ಯಾತವಾಗಿ, ಅತ್ಯಂತ ಅಲ್ಪಸಂಖ್ಯಾತವಾಗಿ ಹೋದ ಹಾಗೆ ಅವ್ರನ್ನ ಯಾರು ಹೊಡಿಲಿಲ್ಲ. ಅವ್ರು ಇಲ್ಲಿ ಬಂದರು, ಭಾರತಕ್ಕೆ ಬಂದರು, ಸೇಫ್ ಆಗಿದ್ರು,
ಭಾರತದ ಉನ್ನತಿಯಲ್ಲಿ ತಮ್ಮ ಪಾತ್ರ ವಹಿಸಿದರು. ಆದರೆ ಈಗ ಪಾರ್ಸಿಗಳು ಅತ್ಯಂತ ಕಡಿಮೆ. ಯಾಕೆ ಅಂದರೆ ಹುಡುಗಿಯರು ಮದುವೆ ಆಗೋದೇ ಬಿಟ್ಟರು. ಹುಡುಗರು ಹುಡುಗಿಯರು ಇಬ್ಬರು ಮದುವೆ ಆಗೋದು ಬಿಟ್ಟರು. ಈ ತರಹ ಯಾವುದೇ ಜನಾಂಗ ಆಗಬಹುದು. ವ್ಯಾಮೋಹ ಇಲ್ಲಿಂದ ಶುರು ಆಗುತ್ತೆ. ಬುದ್ಧಿ ವ್ಯಾಮೋಹ, ನಾಶದ ಕಡೆಗೆ ವೇಗವಾಗಿ ಸಂಚಾರ ಮಾಡುತ್ತೇವೆ ನಾವು. ಆ ತರಹ ಕಾಲ ನಮ್ಮ ಒಳಗಡೆಯೇ ಹುತ್ತಗಟ್ಟಿ ಬಿಟ್ರೆ ನಾವು ಹೊರಗಡೆಯಿಂದ ಏನು ಚೆನ್ನಾಗಿದ್ರಿ ಏನು. ಆ ಕಾರಣದಿಂದ ಕಾಲೇ ಕ್ರುದ್ಧೆ ಕಥಂ ಕಾಲಾತ್ ತ್ರಾಣಂ ನೋದ್ಯ ಭವಿಷ್ಯತಿ. ಕಾಲವೇ ಮುನಿದಾಗ ರಕ್ಷಿಸುವವರು ಯಾರು? ಅವರು ರಕ್ಷಿತರೇ. ಆದ್ದರಿಂದ ಇತಿ ಪೈತಾಮಹೋ ವಿಧಿ, ಎಲ್ಲವೂ ಕಾಲವಶ. ಇತಿ ಪೈತಾಮಹೋ ವಿಧಿ, ಇದು ಬ್ರಹ್ಮದೇವರ ಆಣತಿ. ಲಂಘನೆ ಕಸ್ಸಮರ್ಥ ಸ್ಯಾತ್ ಋತೆ ದೇವಂ ಮಹೇಶ್ವರಂ ಬಿಭೇಮಿನೇಂದ್ರಾಧಿಯಮಾತ್ ವರುಣಾನ್ನ ಚ ವಿತ್ತಪಾತ್ ಸ್ವಾಮಿ ಚೈಶಾಂತು ದೇವಾನಾಂ ದುರ್ಜಯಸ್ಸ ಮಹೇಶ್ವರ. ನನಗೆ ಇಂದ್ರನಿಂದ ಭಯವಿಲ್ಲ, ಎಲೈ ದೈತ್ಯರೇ. ವರುಣನಿಂದ ಭಯವಿಲ್ಲ, ಯಮನಿಂದ ಭಯವಿಲ್ಲ, ಕುಬೇರನಿಂದ ಭಯವಿಲ್ಲ, ಯಾರಿಂದಲೂ ಭಯವಿಲ್ಲ. ಇವರೆಲ್ಲರ ಐಶ್ವರ್ಯ. ಈ ಐಶ್ವರ್ಯ ಅಂದ್ರೆ ಏನು ಗೊತ್ತಾ? ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತ. ದುಡ್ಡಿರೋದು ಐಶ್ವರ್ಯ ಅಲ್ಲ. ಐಶ್ವರ್ಯ ಅಂತ ಹೇಳಿದರೆ ಈಶ್ವರ ಸಮರ್ಥ ಭಾವ ಅಂತ. ಅಂದರೆ ಅಗಾಧವಾದ ಒಳಗಿನ ಶಕ್ತಿಯನ್ನ, ಒಡೆತನವನ್ನ ಐಶ್ವರ್ಯ ಅಂತ ಕರೀತಾರೆ. ಒಡೆತನವನ್ನ ಏನಂತ ಕರೀತಾರೆ? ಐಶ್ವರ್ಯ ಅಂತ ಕರೀತಾರೆ. ಅದು ಒಳಗಡೆಯಿಂದ ಮೂಡಿ ಬರುವಂಥದ್ದು. ಹೊರಗಡೆ ₹1,00,000 ದುಡ್ಡಿದ್ರೆ ಬರಲ್ಲ. ಜೇಬಲ್ಲಿ ಯಾವಾಗಲೂ ₹1,00,00,000 ಇದ್ರೆ ಬಂದ್ಬಿಡಲ್ಲ. ಆ ಅಥೆಂಟಿಸಿಟಿ ಇದೆಯಲ್ಲ, ಅದು ಐಶ್ವರ್ಯ. ಇದು ಹೀಗೆ ಅಂತನ್ನುವ ದೃಢವಾದ ನಿರ್ಧಾರ, ಅದು ಐಶ್ವರ್ಯ. ಮಂತ್ರಸಿದ್ಧಿ, ಅದು ಐಶ್ವರ್ಯ. ನೀವು ಶಾಸ್ತ್ರವನ್ನ ಅಗಾಧವಾಗಿ ಚಿಂತಿಸಿದಾಗ ಅಲ್ಲಿ ಮೂಡುವ ವಿಶ್ವಾಸ, ಆ ಪ್ರಜ್ಞೆಯ ಒಂದು ದಾರ್ಢ್ಯ, ಅದು ಐಶ್ವರ್ಯ. ಅದರಿಂದಾಗಿ ಈ ಎಲ್ಲರ ಐಶ್ವರ್ಯ, ದಿಕ್ಪಾಲಕರ ಐಶ್ವರ್ಯ ಯಾರಿಂದ ಬರುತ್ತೋ ಅವನಿಂದ ಹೆದರ್ತೇನೆ. ಯಾರಿಂದ ಬರೋದು? ಸದಾಶಿವನಿಂದ. ಅವನಿಂದ ಹೆದರ್ತೇನೆ ಅಂತ ನಾವು ತದದ್ಯ ದರ್ಶಯಿಷ್ಯಾಮಿ ಯಾವದ್ವೀರಾ ಸಮಂತತಃ. ಇರಲಿ, ಅಂತಹ ಸದಾಶಿವನೇ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆದರೂ ನಾವು ನಮ್ಮನ್ನು ಬಚಾವ್ ಮಾಡಿಕೊಳ್ಳಿಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಬೇಕು. ಒಂದು ಅಮೃತ ಸಮುದ್ರವಿದೆ. ವಾಪೀಂ ಅಮೃತತೋ ಯೇನ ಪೂರ್ಣಾಂ ಸ್ರಕ್ಷೇವರೌಷಧೀ. ಎಲ್ಲ ಔಷಧಿಗಳನ್ನು ಹಾಕಿ ಆ ಔಷಧಿಗಳಲ್ಲಿ ಇರುವ ಸಾರವನ್ನು ತೆಗೆದು ಒಂದು ಬಾವಿ ಮಾಡ್ತೇನೆ. ಅದೇ ಅಮೃತದ ಬಾವಿ. ಬಾರ್ಕೂರ್ನಲ್ಲಿ ರಸಮಯವಾದ ಬಾವಿಗಳಿದ್ವಂತೆ. ಬೇರೆ ಬೇರೆ ಕೆಮಿಕಲ್ ಇರುವಂತಹ ಒಂದು ಬಾವಿ. ಅದರಲ್ಲಿ ಏನು ಬೇಕಾದರೂ ಪರಿಣಾಮಗಳು. ಆರೋಗ್ಯ ಸುಧಾರಿಸೋದು ಒಂದು, ವಸ್ತುಗಳು ಪಾಲಿಶ್ ಆಗೋದು ಒಂದು, ಆ ಥರದ್ದು ಬೇಕಾದಷ್ಟು ರಸಮಯವಾದ ಬಾವಿಗಳಿದ್ವಂತೆ. ಆ ರಸಮಯವಾದ ಬಾವಿಗಳನ್ನೆಲ್ಲ ಬ್ರಿಟಿಷ್ ಸರ್ಕಾರ ಅಧಿಕೃತವಾಗಿ ಮುಚ್ಚಿಸಿತು. ಅವತ್ತಿನ ಕಾಲದಲ್ಲಿ ಬಾರ್ಕೂರು ಬೆಂಗಳೂರು ತರಹ. ಬಾರ್ಕೂರು ಬೆಂಗಳೂರು ತರಹ ಅಷ್ಟು ದೊಡ್ಡ ಊರು ಅದು. ಆದರೆ ರಾಜರು ಅಲ್ಲೇ ಇದ್ದಿದ್ರು. ಬಾಲಕನ್ಯಾಪುರ ಅಂತ ಕರಿತಾ ಇದ್ರು. ಬಾರ್ಕೂರನ್ನ ಬಾಲಕನ್ಯಾಪುರ ಅಂತ ಕರಿತಾ ಇದ್ರು. ಆ ಬಾರ್ಕೂರು ರಾಜನು ಕೂಡ ಮಧ್ವವಿಜಯದಲ್ಲಿ ಆಗಾಗ ಇಣುಕ್ತಾನೆ. ದೊಡ್ಡ ಸಾಮ್ರಾಜ್ಯ ಅದು ಬಾರ್ಕೂರು.
ಆಮೇಲೆ ಇವಾಗೇನೂ ಇಲ್ಲ, ಏನೂ ಇಲ್ಲ. ಈಗ ಕಾಲನ ಕಡೆಗಣ್ಣು ಯಾವುದ್ರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಹಂಪೆ ಒಂದು ಕಾಲದ ಮುಂಬೈ, ಈಗೇನಿದೆ ಅಲ್ಲಿ? ಪ್ರವಾಸದಿಂದಲೇ ಆದಾಯ, ಮತ್ತೇನೂ ಇಲ್ಲ. ಹಾಗೆ ಮುಂದೊಂದು ದಿವಸ ಬೆಂಗಳೂರು ಆಗಬಹುದು. ಓ, ಇಲ್ಲಿ ನೋಡಿ, ದೊಡ್ಡ ಮಾಲಿತ್ತಂತೆ, ಬೀದಿ ಬೀದಿಯಲ್ಲಿ ತಿಂಡಿ ಮಾರ್ತಾ ಇದ್ರಂತೆ ಅಂತ ಹೇಳ್ಕೊಂಡು ಓಡಾಡಬೇಕು. ಇದು ಫುಡ್ ಸ್ಟ್ರೀಟ್ ಅಂತೆ ಅಂತ ಹೇಳ್ಕೊಂಡು ಓಡಾಡಬೇಕಾಗತ್ತೇನೋ. ಆ ದಿಸೆಯಲ್ಲಿ ಬೆಂಗಳೂರಿನ ಭವಿಷ್ಯದಲ್ಲಿ ಬೆಂಗಳೂರು ಪಾಳು ಬಿದ್ದರೆ ಹೇಗಿರುತ್ತೆ ಅಂತ ಒಂದು ಚಿಂತನೆ ಚೆನ್ನಾಗಿದೆ. ಆದರೆ ಆ ರೀತಿ ವಾಪಿ, ಆ ವಾಪಿ ಏನಿತ್ತು ಅಮೃತದಿಂದ ತುಂಬಿದ್ದು. ವಾಪಿ ಅಮೃತ ಆಗಬೇಕಾದ್ರೆ ಏನು ಮಾಡಬೇಕು? ಎಲ್ಲಿಂದ ಬರಬೇಕು? ಔಷಧಿಗಳಿಂದ ಬರಬೇಕು. ಜಗತ್ತಿನಲ್ಲಿರುವ ಅದ್ಭುತವಾದ ಗಿಡಗಳು ಎಲ್ಲೆಲ್ಲಿವೆ ಅದರೆಲ್ಲದರ ಸಾರ ತೆಗೆದರೆ, ಸಾತ್ವಿಕವಾದದ್ದು ಮಾತ್ರ ಆಗಿದ್ರೆ, ಆ ಸಾತ್ವಿಕವಾದ ವಸ್ತುವಿನ ಸಾರ, ಆ ಸಾತ್ವಿಕವಾದ ಅಂಶ ಏನಿದೆ ಅದೇ, ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಅದೇ ಅಮೃತ. ಮುತ್ತು ರತ್ನಗಳಲ್ಲಿನ ಸಾತ್ವಿಕತೆ, ಹೂಗಳಲ್ಲಿನ ಸತ್ವ, ಧಾನ್ಯಗಳಲ್ಲಿನ ಸತ್ವ, ಮರಗಳಲ್ಲಿನ ಸತ್ವ, ಎಲೆಗಳಲ್ಲಿನ ಸತ್ವ, ಎಲ್ಲ ಸತ್ವವನ್ನು ಅದಕ್ಕೆ ಕಡಿಯೋದು. ಗೊತ್ತಾಯ್ತಾ? ಕಡಿಯೋದು ಯಾಕೆ? ಯಾವುದನ್ನು ಕಡಿಯೋದು? ಗಿಡ, ಮರ, ಧಾತು, ಲೋಹ ಎಲ್ಲವನ್ನ ಕಡಿಯೋದು. ಇಷ್ಟು ದೊಡ್ಡ ಇಡೀ ಜಗತ್ತಿನದ್ದೆಲ್ಲ ತುಂಬ ಹಾಕಿದ್ರೆ ಮಂದರದಿಂದಲೇ ಕಡಿಬೇಕು. ಅದರಿಂದಾಗಿ ಅಮೃತವು ಭೌತಿಕ ಅನ್ನೋದು ಗೊತ್ತಿರಲಿ ನಿಮಗೆ. ಅಮೃತವು ಭೌತಿಕ, ಅದು ಕೂಡ ನಮಗೆ ಈ ಪಂಚಭೂತಗಳಿಂದಲೇ ತಯಾರಾದ ಅದರ ಸಾರ. ಈ ಅಂಶಗಳನ್ನು ಯಾಕೆ ಗಮನಿಸಿ ಹೇಳೋದಿಲ್ವೋ ಅಂತ ಒಮ್ಮೊಮ್ಮೆ ಅನ್ಸತ್ತೆ. ಇರಲಿ, ಅವರು ಸೀರಿಯಸ್ ಆಗಿ ಓದಿಲ್ವಲ್ಲ ಅಂತ ಸಮಾಧಾನ ಆಗುತ್ತೆ. ಗೊತ್ತಿದ್ದು ಹೇಳದೇ ಇರೋದಲ್ಲ, ಅವರು ಓದಲೇ ಇಲ್ಲ ಗಂಭೀರವಾಗಿ, ಆ ತರಹ. ವಾಪೀಂ ಅಮೃತತೋ ಯೇನ ಪೂರ್ಣಾಂ ಸ್ರಕ್ಷ್ಯೇವರೌಷಧೀ. ಹೀಗೆ ಮಾಡಿ ಯಾರು ಸತ್ತಿರ್ತಾರೆ ಅವ್ರನ್ನ ತಂದಿಲ್ಲಿ ಹಾಕಿಬಿಡಿ, ಬದುಕಿ ಬರ್ತಾರೆ. ಮಾಯಯಾತಂ ಸಸೃಜೇವಾಪೀಂ ರಂಭಾಮಿವ ಪಿತಾಮಹಃ ದ್ವಿಯೋಜನಾಯತಾಂ ದೀರ್ಘಾಂ ಪೂರ್ಣಯೋಜನ ವಿಸ್ತೃತಾಂ ಆರೋಹ ಸಂಕ್ರಮವತೀಂ ಚಿತ್ರರೂಪಾಂ ಕಥಾಮಿವ. ಬ್ರಹ್ಮದೇವರು ರಂಭೆಯನ್ನು ಸೃಷ್ಟಿಸಿದ ಹಾಗೆ ಆ ವಾಪಿಯನ್ನು ಸೃಷ್ಟಿ ಮಾಡಿದರಂತೆ. ಇಳಿಭಾವಿ, ಚಂದ ಅಂದ್ರೆ ಚಂದ, ಎಷ್ಟು ಚಂದ. ದ್ವಿಯೋಜನಾಯತಾಂ ದೀರ್ಘಾಂ, 2 ಯೋಜನ ಉದ್ದ, ಪೂರ್ಣಯೋಜನ ವಿಸ್ತೃತಾಂ, ಬಹಳ ಊರುಗಳನ್ನು ವ್ಯಾಪಿಸಿದ, ಊರುಗಳಷ್ಟು ದೊಡ್ಡ ಒಂದು ಬಾವಿ. ಆರೋಹ ಸಂಕ್ರಮವತೀಂ, ಇಳಿಯುವ ಹತ್ತುವ ವ್ಯವಸ್ಥೆ ಇರುವಂತಹ ಶವವನ್ನು ತಗೊಂಡು ಹಾಕಿದ್ರೆ ಅವನು ಮತ್ತೆ ಬದುಕಿ ಮೆಟ್ಲೆ ಏರ್ಕೊಂಡು ಬರಬೇಕು, ಆ ತರಹದ ವ್ಯವಸ್ಥೆ. ಚಿತ್ರರೂಪಾಂ ಕಥಾಮಿವ, ಕಲ್ಪಿತವಾದ ಕಥೆಯನ್ನು ಬರೆದ್ರೆ ಯಾವ ರೀತಿ ಇರಬೇಕೋ ಹಾಗೆ. ಜೀವಂತ ದಂತಕಥೆ ಅಂತ. ದಂತಕಥೆ ಅಂದ್ರೆ ಏನು? ಹಲ್ಲಿನಿಂದ ಮೂಡಿದ ಕಥೆ ಅಂದ್ರೆ ಕಲ್ಪ ಅಂತ ಅರ್ಥ, ಕಲ್ಪನೆ ಅಂತ ಅರ್ಥ. ದಂತಕಥೆ ಅಂದ್ರೇನು? ಕಲ್ಪಿತ. ಗೊತ್ತಾಯ್ತಾ? ದಂತಕಥೆ ಅಂದ್ರೇನೇ ಕಲ್ಪಿತ ಅಂತ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದೇನು ಈ ಅವಿವೇಕಿಗಳು, ಅದನ್ನು ನಿರಾಕರಣೆ ಮಾಡೋದೇನು? ಅಯ್ಯೋ ರಾಮ, ದಂತಕಥೆ ಅಂತ ಹೇಳ್ಬಿಟ್ಮೇಲೆ ಮುಗಿದ ಬಾಯಿ ಮುಚ್ಕೊಂಡಿರ್ಬೇಕು.
ಅದನ್ನ ಪರವಾಗಿ ಒಬ್ರು ನಿಲ್ತಾರೆ, ವಿರೋಧವಾಗಿ ಇಬ್ಬರು ನಿಲ್ತಾರೆ. ಇಬ್ರಿಗೂ ತಲೆ ಮೇಲೆ ಹೊಡಿಬೇಕು ಅಂತ ಅನ್ಸುತ್ತೆ. ಮಂಕುಗಳು ಅವ್ನು ಸ್ಪಷ್ಟವಾಗಿ ಹೇಳಿದ್ಮೇಲೆ ಇದ್ದಂಥ ಕತೆ ಅಂದಮೇಲೆ ಅದರಲ್ಲೇನು ತೀರ್ಮಾನ. ಹಾಗೆ ಇದು ಅದಕ್ಕೆ ಹೇಳ್ತಾರೆ ಚಿತ್ರರೂಪಾಂ ಕಥಾಮಿವ ಇಂದೋ ಕಿರಣಕಲ್ಪೇನ ಮೃಷ್ಟೇನಾಮೃತಗಂಧಿನ ಪೂರ್ಣಾಂ ಪರಮತೋ ಯೇನ ಗುಣಪೂರ್ಣಾಮಿವಾಂಗನಾಂ. ಆ ಇಳಿಭಾವಿ ಸೌಂದರ್ಯದಿಂದಲೂ ಪ್ರೀತಿಯಿಂದಲೂ ಅನುರೂಪವಾದ ನಡತೆಯಿಂದಲೂ ಕೂಡಿರುವ ಹೆಣ್ಣಿನ ಹಾಗೆ ಇತ್ತಂತೆ. ಖಗೈರ್ಮಧುರರಾವೈಶ್ಚ ಚಾರು ಚಾಮೀಕರ ಪ್ರಭೈಃ ಕಾಮೈಷಿಭಿರಿವಾ ಕಿರಣಾಂ ಜೀವಾನಾಂ ಅರಣೀಮಿವಾ. ಒಂದು ಕೆಮಿಕಲ್ ವೆಲ್ ಅಂತ ಏನಿರುತ್ತೆ ಅದು ಇಷ್ಟು ಸುಂದರವಾಗಿರಬಹುದಾದ, ನಮಗೆ ಕೆಮಿಕಲ್ ಇವಾಗ ಏನಿದೆ ಹಾರಿಬಲ್ ಆಗಿರೋ ಕೆಮಿಕಲ್ಲೇ ನಮಗೆ ಇವತ್ತು ಸಿಗ್ತಾ ಇರೋದು. ಈ ತರಹ ಮನೋಹರವಾಗಿರುವಂತಹ ಕೆಮಿಕಲ್ ನಮಗೆ ಸಿಗ್ತಾ ಇಲ್ಲ. ನೀವು ಆಲ್ಕಮಿ ಆಫ್ ನೀವು ಯಾವುದನ್ನು ನೋಡಿದರೂ ಕೂಡ ಆಲ್ಕಮಿ ಆಫ್ ದ ವರ್ಲ್ಡ್ ಅಂತ ಏನಿದೆ ಅದು ಕೂಡ ಇಷ್ಟು ಮನೋಹರವಾಗಿರೋಲ್ಲ. ಆದರೆ ಸತ್ವವನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಮನೋಹರವಾಗಿರುವ ಕೆಮಿಕಲ್ ಏನು ಈ ತರಹದ್ದೊಂದು ಸೃಷ್ಟಿ ಮಾಡಬಹುದು ಅಂತ. ರಮ್ಯವೂ ಮನೋಹರವೂ ಜೀವನಪ್ರದವೂ ಪುಷ್ಟಿಪ್ರದವೂ ಆಗಿರುವಂತಹ ಒಂದು ಕೆಮಿಕಲನ್ನು ಸೃಷ್ಟಿ ಮಾಡೋದು ಅಂದ್ರೇನು? ನಮಗೆ ಇವತ್ತಿನದ್ದೆಲ್ಲ ಹಾರಿಬಲ್ ಅಂತ ಹೇಳಿದ್ನಲ್ಲ, ಪೆಟ್ರೋಲ್ ಕುಡಿಲಿಕ್ಕಾಗತ್ತೇನು? ಡೀಸಲ್ಲು, ಗಂಧಕ, ಸಲ್ಫರು ಯಾವುದು ಆಗಲ್ಲ ಅಲ್ವೇ? ತಾಮ್ರಕ್ಕೋ ಸತುವಿಗೋ ಚಿನ್ನಕ್ಕೋ ಆಳಕ್ಕೆ ಹೋಗ್ಬಿಟ್ರೆ ಅಲ್ಲಿರೋ ಕೆಮಿಕಲ್ ಎಲ್ಲ ಉಕ್ಕಿ ಬಂದು ಅದನ್ನು ತಡಿಲಿಕ್ಕೆ ಏನೇನೋ ಪ್ಲ್ಯಾನ್ ಮಾಡಬೇಕು. ಕಡೆಗೆ ಆ ತೆಗೆದ ಗಣಿ ಆ ಪ್ರದೇಶ ಅಷ್ಟು ಇದಾಗಿ ಹೋಗುತ್ತೆ, ಅವ್ಯವಸ್ಥಿತವಾಗುತ್ತೆ. ಅದನ್ನು ಏನೇನೋ ಮಾಡಿ ಅವ್ಯವಸ್ಥೆ ಮಾಡ್ತಾರೆ. ಅದರಿಂದಾಗಿ ಇದು ಬಹಳ ವಿಚಿತ್ರ. ನೀವು ಈ ಅಮೃತದ ಬಗೆಗೆ, ಈ ಅಮೃತ ಯಾವ ರೀತಿ ಸತ್ವದ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ, ಆರಂಭದಲ್ಲಿ ಏನು ಬರುತ್ತೆ ಅಂತ ಅದೇ ವಿಷ ಅಲ್ವಾ ಬಂದದ್ದು. ತಮೋಗುಣದ ಪ್ರಭಾವ ಏನಿತ್ತು ಅದೇ ವಿಷ. ರಜೋಗುಣ ಸತ್ವಗುಣ ಮಿಶ್ರ ಆಗ್ತಿದ್ದಾಗ ಉಚ್ಚೈಶ್ರವಸ್ಸು ಅನ್ನುವ ಇದು ಕುದುರೆ, ಐರಾವತ ಅನ್ನುವ ಗಜ ಎಲ್ಲ ಬಂದದ್ದು. ಪೂರ್ತಿ ಪ್ಯೂರ್ ಸತ್ವ ಏನಿದೆ ಅದೇ ಇದು ಅಮೃತ. ಏನಾಗತ್ತೆ, ನಾವು ಅದರ ಒಂದೊಂದೇ ಇವತ್ತು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ಹೇಳಿ ತಗೊಂಡಾಗ ಅದರ ಚರಟ ಅದರ ಇದು ಎಲ್ಲ ಬರ್ತಾ ಇರಬೇಕಾದ್ರೆ ಯಾವ್ಯಾವುದು ದೊಡ್ಡದು ಬಂದು ಆಮೇಲೆ ವೈಟ್ ಪೆಟ್ರೋಲ್, ಆ ರೀತಿ ಇದು ಕೂಡ. ಆದರೆ ಇಡೀ ಜಗತ್ತಿನ ನಿಯಮವನ್ನು ಮೀರುವಂತೆ ಮಾಡೋದು ಅಂತ ಒಂದಿರುತ್ತಲ್ಲ, ಅದಕ್ಕೆ ನಾವು ಇನ್ನು ಎಷ್ಟು ಕಾಲ ಶ್ರಮ ಪಡಬೇಕೋ ಗೊತ್ತಿಲ್ಲ. ಹಾಗೆ ಇದು ಆಗಿದ್ದು. ಸವಾಪ್ಯಾಂ ಮಜ್ಜಿತೋ ದೈತ್ಯೋ ದೇವಶತ್ರು ತಸ್ಯಾಂ ಪ್ರಕ್ಷಾಲಯಾಮಾತ ವಿದ್ಯುನ್ಮಾಲಿನಮಾದಿತಃ. ಈ ರೀತಿ ಗಂಗೆಯನ್ನು ನಿರ್ಮಾಣ ಮಾಡಿದ ಹಾಗೆ ಅಲ್ಲಿ ಮೊದಲು ವಿದ್ಯುನ್ಮಾಲಿಯನ್ನು ಮುಳುಗಿಸಿದನಂತೆ. ಉತ್ತಸ್ಥಾವಿಂಧನೈರಿದ್ಧ ಸದ್ಯೋಹುತ ಇವಾನಲಃ. ವಿದ್ಯುನ್ಮಾಲಿ ಮುಳುಗಿ ಎದ್ದು ಕೂಡಲೇ ಏನು ವಿಚಿತ್ರವಾದ ಬಲ. ಮೊದಲು ಮಯನಿಗೆ ನಮಸ್ಕಾರ ಮಾಡಿದನಂತೆ. ಕ್ವನಂದೀತಃ ರುದ್ರೇಣ ವೃತ ಪ್ರಮಥ ಜಂಬುಕೈ ಯುದ್ಧ್ಯಾಮೋರೀನ್ ವಿನಿಷ್ಪೀಡ್ಯ ದಯಾ ದೇಹೇಶು ಕಾಹಿನಃ. ಎದ್ದು ಕೂಡಲೇ ಹೇಳಿದ್ದ ಅವನು, ಏನು ಎಲ್ಲಿ ಅವನು ಆ ಸದಾಶಿವ ಪ್ರಮಥರೆಂಬ ನರಿಗಳಿಂದ ಕೂಡಿದ ನಾಯಕ ಅಂದ ಅವನು. ನೋಡಿದ್ರಾ, ಅಗತ್ಯ ಆಗೋ ತನಕ ಸುಮ್ಮನೆ ಇರ್ತಾರೆ. ಬಲಿಷ್ಠರಾದೆವು ಅಂತಾರೋ ನೋಡಿ ಹಿಂಗೆ ಮಾತಾಡ್ತಾರೆ. ಮೊದಲು ವಿನೀತರಾಗಿ ಇರ್ತಾರೆ, ಆಮೇಲೆ ಹೀಗೆ ನಿಲ್ತಾರೆ. ಊಟ ಆಗೋದಕ್ಕಿಂತ ಮೊದಲು ಹೇಗಿರ್ತಾರೆ,
ಊಟ ಆದ್ಮೇಲೆ ಕೀಬೇ ಅಂತಾರೆ. ಹಾಗೆ ಅದರಿಂದ ಅವನು ಕೇಳಿದ, ಕ್ವ ನಂದೀತ ರುದ್ರೇಣ ವೃತ ಪ್ರಮಥಜಂಬುಕೈ ತನ್ನ ಪಡಗಳೆಂಬ ನರಿಗಳಿಂದ ಕೂಡಿರುವ ಎಲ್ಲಿದ್ದಾನೆ ಅವನು ಅಂದ. ಆ ತರಹದ ಒಂದು ಆತ್ಮವಿಶ್ವಾಸ. ಯುದ್ಧ ಮಾಡೋಣ, ದಯಾ ದೇಹೇಚು ಕಾಹಿನಃ, ನಮಗೆ ದೇಹದ ಮೇಲೆ ದಯೆ ಬೇಡ, ಯಾಕೆಂದ್ರೆ ಸಾಯೋದೇ ಇಲ್ಲ, ಅದು ಅಮೃತದಲ್ಲಿ ಮುಳುಗ್ಬಿಟ್ಟಿದ್ದೀವಿ. ಅನ್ವಾಸ್ಯೈವ ಚ ರುದ್ರಸ್ಯ ಭವಾಮ ಪ್ರಭವಿಷ್ಣವಃ ತೈರ್ವಾ ವಿನಿಹತ ಯುದ್ಧೇ ಭವಿಷ್ಯಾಮೋ ಯಮಾಚನಾಃ. ನಮ್ಮನ್ನೆಲ್ಲ ಯಮ ಕರ್ಕೊಂಡು ಹೋಗ್ಬೇಕಲ್ವಾ, ಯಮನನ್ನೇ ತಿಂದು ಬಿಡೋಣ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರಿದ್ದಾರೆ? ವಿದ್ಯುನ್ಮಾಲೇರ್ ನಿಚಮ್ಯೈತತ್ ಮಯೋ ವಚನಮೂಜಿತಂ. ಆಮೇಲೆ ಮಯ ವಿದ್ಯುನ್ಮಾಲಿ ಈ ರೀತಿ ಬದುಕಿ ಬಂದಾಗ ಅವನನ್ನು ಮಯ ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದನಂತೆ, ವಿದ್ಯುನ್ಮಾಲಿಯೇ, ನನಗೆ ರಾಜ್ಯ ಬೇಡ, ಬದುಕು ಬೇಡ, ನಿನ್ನ ಸಾಂಗತ್ಯ ಇದ್ರೆ ಸಾಕು. ಮಹಾಮೃತಮಯೀ ವಾಪಿ ಶೇಷ ಮಾಯಾಭಿರೀಶ್ವರ ಸೃಷ್ಟಾ ದಾನವ ದೈತ್ಯಾನಾಂ ಹತಾನಾಂ ಜೀವವರ್ಧಿನಿ. ನೀನು ಮಹಾಮೃತಮಯೀ ವಾಪಿ, ಈ ಭಾವಿ ಅಮೃತಮಯಿ, ಇದರ ಗುಣ ಇವಾಗ ಗೊತ್ತಾಯಿತು. ದೇವರ ದಯೆಯಿಂದ ಯಮಲೋಕದಿಂದ ನೀನು ಬಂದಿದ್ದನ್ನು ನೋಡಿದ್ದೇನೆ. ದುರ್ಗತಾವನಯಗ್ರಸ್ತಂ ಭೋಕ್ಷ್ಯಾಮೋದ್ಯ ಮಹಾನಿಧಿಂ. ಈ ರೀತಿ ಮೊದಲನೇ ಪ್ರಯೋಗ ಸಕ್ಸಸ್. ಎಲ್ಲರೂ ದೈತ್ಯರು ಕೊಲ್ಲೋದು, ದೇವತೆಗಳು ಕೊಲ್ಲೋದು, ಇಲ್ಲಿ ತಂದು ಅಮೃತವಾಪಿಯಲ್ಲಿ ಹಾಕೋದು, ಇವರು ಎದ್ದು ಬರೋದು, ಮತ್ತೆ ಮೊದಲಿಗಿಂತ ಬಲಿಷ್ಠರಾಗಿ ಬರೋದು. ಏನು ಭಯಾನಕ. ದಾನವ ಯುದ್ಧದಾದೇನೀಂ ಪ್ರಮಥಃ ನಿರ್ಭಯ. ಯುದ್ಧ ಮಾಡಿ ಅವರಿಗೆ ಕನ್ಫರ್ಮ್ ಆಗೋಯ್ತು, ನಾವು ಸತ್ರು ಪರವಾಗಿಲ್ಲ, ತಂದು ಹಾಕ್ತಾರೆ ಇಲ್ಲಿ. ಆಗ ಇದ್ದಬದ್ದ ಜೀವದ ಭಯವು ಹೊರಟೋಗುತ್ತೆ. ಆ ಮುಕ್ತೈ ಕುಂಡಲೈರ್ಹಾರೈ ಮಕುಟೈರಪಿ ಚೋತ್ಕಟೈ ಧೂಮಾಯಿತಾ ಹ್ಯವಿರಮ ಜ್ವಲಂತ ಇವ ಪಾವಕಾ. ಅವರೇನ್ ಮಾಡಿದರು? ಮತ್ತೆ ಕುಂಡಲಗಳನ್ನು ತೊಟ್ಟುಕೊಂಡು ಅಲಂಕೃತರಾಗಿ ಆಯುಧಗಳನ್ನು ಇಟ್ಟು ಹೊರಟ್ರಂತೆ. ನಂದೀಶ್ವರೇಣ ಪ್ರಮಥಾ ತಾರಕಾಖ್ಯೇನ ದಾನವಾ ಚಕ್ರ ಸಂಹತ್ಯ ಸಂಗ್ರಾಮಂ ಚೋದ್ಯಮಾನ ಬಲೇನ ಚ. ಎಲ್ಲ ತಮ್ಮ ಒಳಗಡೆ ಇರುವ ಬಲ, ಹೊರಗಡೆ ಇರುವ ಸೈನ್ಯದ ನಿರ್ಘೋಷ, ರಣವಾದ್ಯಗಳ ಘೋಷ ಇತ್ಯಾದಿಗಳಿಂದ ಹೊರಟಿದ್ದೇ ಸೀದಾ ತರತರದ ಆಯುಧಗಳನ್ನು ಹಿಡಿದು. ಪರಿಘೈರಾಹತಾಕ್ಯೇಚಿತ್ ದಾನವೈಶಂಕರಾನುಗಾಹ. ಈ ರೀತಿ ಸದಾಶಿವನ ಪ್ರಮಥ ಗಣದೊಡನೆ ಯುದ್ಧ ಆಯಿತು. ಅವರು ಬೀಳ್ತಾ ಇದ್ದಾರೆ, ಪ್ರಮಥರು ಬೀಳ್ತಾ ಇದ್ದಾರೆ. ಅವರಿಗೆ ಬೇರೆ ಗತಿ ಇಲ್ಲ, ಸತ್ತವರು ಸತ್ರೆ. ಇವರು ಸತ್ತವರು 2 ಪಟ್ಟಾಗಿ ಬರ್ತಾ ಇದ್ದಾರೆ. ಇವಾಗ 4 ಜನ ಇರ್ತಾರೆ, ಇಲ್ಲಿ 4 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಬ್ಬರು ಸತ್ರೆ, ಇವ್ರು 4 ಜನ ಸತ್ರು, ಮತ್ತೆ 4 ಜನ ಬರ್ತಾರೆ. ಅವ್ರು ಕಡಿಮೆ ಆಗ್ತಿದ್ದ ಹಾಗೆ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ. ವಮಂತೆ ರುಧಿರಂ ವಕ್ತ್ರೈಹಿ ಸ್ವರ್ಣಧಾತುಮಿವಾಚಲಾಹ. ದಾನವರ ಪೆಟ್ಟಿಗೊಳಗಾಗಿ ರಕ್ತವನ್ನು ಕಾರ್ತಾ ಇದ್ದಾರೆ. ಆಸ್ಫೋಟ್ಯ ಸಿಂಹನಾದಂಚ ಕೃತ್ವಾ ಧಾವನ್ಸ್ತಥಾತುರಾಹ ದಾನವಾ ಪ್ರಮಥಾನೇತಾನ್ ಪ್ರಸರ್ಪತ ಕಿಮಾಸಥಾನ್. ಸತ್ತವರನ್ನ ಹೋಗಿ ಹಾಕಲಿಕ್ಕೆ ಒಬ್ರು, ಏನ್ ನೋಡ್ತಾ ಇದ್ದೀರ, ಹೋಗಿ ಹಾಕಿ ರಸವಾಪಿಗೆ, ಅಮೃತದ ಬಾವಿಗೆ ಹಾಕಿ ಅಂತ. ಈ ರೀತಿ ಭೀಕರವಾದ ಯುದ್ಧ ಆಗಿ ಹೋಯಿತು. ಭೂಕಂಪಗಳಾದವು. ಇವರು ಸಾಯ್ತಾ ಇದ್ದಾರೆ ಅಂತ ನೆಮ್ಮದಿಯಲ್ಲಿ, ಅಪ್ಪ ಈಗ ಸಾಯಿಸ್ತಾ ಇದ್ದೀನಿ, ಮತ್ತೆ ಇನ್ಯಾವಾಗ ಮರಳಿ ಬರ್ತಾನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿ ಹೋಯಿತು.
ಶೈಥಿಲ್ಯವಾಯಿತು, ಉತ್ಸಾಹ ಶೈಥಿಲ್ಯವಾಯಿತು. ತದಾಚರಾದ್ವಿನಿಷ್ಪತ್ಯ ಪೀತವಾಸ ಜನಾರ್ದನ. ಆಗ ದೇವರೇನು ಮಾಡಿದ, ಎಲ್ಲ ಪ್ರಾರ್ಥನೆಗೆ ಒಳಪಟ್ಟು ಬಾಣದಿಂದ ಹೊರಬಿದ್ದ. ದೇವರು ಬಾಣದಲ್ಲಿ ಸನ್ನಿಹಿತನಾಗಿದ್ದ. ಮೊದಲು ಮಾಡಿದ್ದನ್ನು ನೆನಪಿಸ್ಕೋಬೇಕು, ಹೋದ ಶನಿವಾರ ಮಾಡಿದ್ದನ್ನು ನೆನಪಿಸ್ಕೋಬೇಕು. ಬಾಣ ಯಾರು ಅಂತಂದರೆ ಸಾಕ್ಷಾತ್ ನಾರಾಯಣ. ನಾರಾಯಣನೇ ಬಾಣದ ರೂಪದಲ್ಲಿದ್ದ. ಓ, ಇವರೀಗ ಅಮೃತವನ್ನು ಕುಡಿತಾ ಇದ್ದಾರೇನು, ಮಾಡ್ತೇನೆ ಅಂತ ಹೇಳಿ ದೇವರು ಹೊರಗಡೆ ಬಂದು ವೃಷರೂಪಂ ಮಹತ್ಕೃತ್ವ ರಥಂ ಜಗ್ರಾಹ ದುರ್ಧರಂ. ದೊಡ್ಡ ವೃಷ ಎತ್ತಿನ ರೂಪವನ್ನು ತಾಳಿದ. ಎತ್ತಿನ ರೂಪವನ್ನು ತಾಳಿ ಸವಿಷಾಣಾಭ್ಯಾಂ ತ್ರೈಲೋಕ್ಯಂ ರಥಮೇವ ಮಹಾರಥ ಪ್ರಗೃಹ್ಯೋದ್ವಹತೆ ತಜ್ಜಂ ಕುಲಂ ಕುಲವಹೋ ಯಥಾ. ಆಮೇಲೆ ಬಂದ ದೊಡ್ಡ ಕೊಂಬು, ದೊಡ್ಡ ದೇಹ. ಅದನ್ನ ಎಲ್ಲರೂ ನೋಡ್ತಾ ಮಂತ್ರಮುಗ್ಧರಾದರು. ಸೀದ ಬಂದ. ವಾಪೀಂ ಪೀತ್ವಾ ಸುರೇಂದ್ರಾಣಾಂ ಪೀತವಾಸ ಜನಾರ್ದನ ನರ್ದಮಾನೋ ಮಹಾಬಾಹು ಪ್ರವಿವೇಶ ಶರಂ ತತಃ. ಎಲ್ಲರೂ ನೋಡ್ತಾ ಇರಬೇಕಾದ್ರೆ ತನ್ನ ಕೊಂಬಿನಿಂದ ಅಡ್ಡ ಬಂದ ದೈತ್ಯರನ್ನೆಲ್ಲ ಸೀಳಿ ಮುಂದೆ ಓಡ್ತಾ 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 ತ್ರಿಪುರದ ಒಳಗಡೆ ಬಂದು ಆ ಅಮೃತದ ಬಾವಿಗೆ ಬಂದ. ಇವ್ರು ನೋಡ್ತಾ ಇದ್ದಾರೆ, ತಡಿಲಿಕ್ಕೆ ಹೋಗಲಿಲ್ಲ. ಯಾರಿಗೂ ಬುದ್ಧಿ ಬರಲಿಲ್ಲ ತಡಿಬೇಕು ಅಂತ. ಇವರೆಲ್ಲ ನೋಡ್ತಾ ಇರಬೇಕಾದ್ರೇನೆ ದೇವ್ರು ಕುಡ್ದ. ಇದನ್ನೇ ನಾನು ವ್ಯಾಮೋಹ ಅಂತ ಹೇಳಿದ್ದು. ಯಾರು ಏನು ತಡಿಲಿಕ್ಕಾಗಲಿಲ್ಲ, ಬರೇ ನೋಡ್ತಾ ಇದ್ದಾರೆಲ್ಲ. ದೇವರು ವೃಷಭ ರೂಪವನ್ನು ತಳೆದು ಸಮಗ್ರ ಅಮೃತವನ್ನು ಕುಡಿದು ಮತ್ತೆ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಮತ್ತೆ ಬಾಣದಲ್ಲಿ ಪ್ರವೇಶ ಮಾಡಿದ. ಪುರಂ ಪರಾವೃತ್ಯನುತೆ ಶರಾರ್ಧಿತ ಯಥಾ ಶರೀರಂ ಪವನೋದಯೇ ಗತಾ. ಆದರೆ ಇಷ್ಟಾದರೂ ಅವ್ರ ಬುದ್ಧಿ ಬಂದಿಲ್ಲ, ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳಿ ಭ್ರಮೆ ಬೇರೆ. ಸೂತೌವಾಚ ಪ್ರಮಥೈಸ್ತಮರೇ ಭಿನ್ನಾಃ ತ್ರೈಪುರಾಸ್ತೆ ತುರಾರಯಃ ಪುರಂ ಪ್ರವಿವಿಶುರ್ಭೀತಾಃ ಪ್ರಮಥೈರ್ಭಗ್ನ ಗೋಪುರಂ. ಯಾವಾಗ ಅಮೃತ ಅವ್ರಿಗಿಲ್ಲ ಅಂತ ಗೊತ್ತಾಯಿತು, ಇವರ ಪರಾಕ್ರಮ ಮೇರೆ ಮೀರಿ ಬೆಳೆಯಿತು. ತೀವ್ರವಾಗಿ ದಾಳಿ ಮಾಡಿದರಂತೆ. ಅವಾಗ ಅವರಿಗೆ ನಿಧಾನವಾಗಿ ಗೊತ್ತಾಯಿತು, ಅಯ್ಯೋ ಅಮೃತ ಸಮುದ್ರ ಇದೆ ಅಂತನ್ನುವ ಭರವಸೆಯಿಂದ ನಾವು ಇಲ್ಲಿದ್ದೇವೆ. ಆದರೆ ಅಮೃತ ಸಮುದ್ರ ನೆನ್ನೆ ತಾನೇ ಖಾಲಿಯಾಗಿದೆ, ಇವತ್ತು ನೆನಪಾಯಿತು ಅಂತ. ಫೋನ್ ಮಾಡ್ತೇವೆ ಅಂತ ಭರವಸೆಯಲ್ಲಿ ಇದ್ದುಕೊಂಡು ಕರೆನ್ಸಿ ತೀರ್ ಹೋಗಿ ಫೋನ್ ಮಾಡ್ತಾ ಇದ್ದೀವಿ, ಕನೆಕ್ಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗಿ ಆಮೇಲೆ ಓ ಅಂತ ಅನ್ಸತ್ತಲ್ಲ, ಹಾಗೆ ಇದು. ಅಹೋ ಹಿ ಕಾಲಸ್ಯ ಬಲಂ ಅಹೋ ಕಾಲೋ ಹಿ ದುರ್ಜಯ ಯತ್ರೇ ದೃಶಸ್ಯ ದುರ್ಗಸ್ಯ ಉಪರಾಧೋ ಮಮಾಗತಃ. ನೋಡಿ, ಇದು ಕಾಲದ ಪ್ರಾಬಲ್ಯ ಅಂತಂದ್ರೆ ತ್ರಿಪುರಾಸುರರು ಬೇರೇನು ದಾರಿ ಕಾಣದೆ ಸಾಯಬೇಕು ಅಂತಾಯ್ತು. ವಾಪೀಪಾಲಾಸ್ತತೋಭ್ಯೇತ್ಯ ನಭಕ್ಕಾಲ ಇವಾಂಬುದಾಹ ಮಯಮಾಹುರ್ಯಮಪ್ರಕ್ಷಂ ಸಾಂಜಲಿ ಪ್ರಗ್ರಹ ಸ್ಥಿತಾ. ಸೀದಾ ಆ ವಾಪಿಪಾಲರು ಬಾವಿಯನ್ನ ಕಾವಲುಗಾರರೇನಿದ್ರು, ಬಾವಿಯನ್ನ ರಕ್ಷಣೆ ಮಾಡ್ತಾ ಇದ್ದವರು, ಆ ಕಾವಲುಗಾರರೆಲ್ಲ ಓಡಿ ಬಂದು ಮಯನಿಗೆ ಹೇಳಿದರಂತೆ, ಸ್ವಾಮಿನ್ ಯಾರೋ ಒಬ್ಬ ಎತ್ತಿನ ರೂಪದಿಂದ ಬಂದ, ಪಾಪಿ ಸಾ ಸಾಂಪ್ರತಂ ದೃಷ್ಟ ಮೃತ ಸಂಜ್ಞಾ ಇವಾಂಗನ. ಆ ಎಲ್ಲ ಎತ್ತು ಬಂದು ಎಲ್ಲ ಅಮೃತದ ರಸವನ್ನ ಕುಡಿದು ಬಿಟ್ಟಿದೆ, ಎಲ್ಲ ಖಾಲಿಯಾಗಿದೆ.
ವಾಪಿ ಪಾಲರ ವಚಸ್ಸನ್ನು ಕೇಳಿದ. ಕಷ್ಟಮಿತ್ಯ ಸಕೃತ್ ಪ್ರೋಚ್ಯ ದಿತಿಜಾನ್ ಇತ್ಯಬ್ರವೀತ್. ಕಷ್ಟ ಕಷ್ಟ ಅಂತ ಹೇಳಿದನಂತೆ. ಹಾಗೆ ಹೇಳಿದನಂತೆ ದಾನವರನ್ನ ಕುರಿತು. ಮಯಾ ಮಾಯಾ ಬಲಕೃತ ವಾಪಿ ಪೀತಾ ತ್ವಯಂ ಯದಿ. ಈ ನನ್ನ ಎಲ್ಲ ಬಲವನ್ನು ಹಾಕಿ ಅಮೃತದ ಬಾವಿಯನ್ನು ಕೊಟ್ಟಿದ್ದೆ. ಇದೇ ನಾಶ ಆಯಿತು ಅಂದರೆ ನಾವು ನಾಶವಾದಂತೆಯೇ ಲೆಕ್ಕ. ದೇವತೆಗಳು ಸಾಯಿಸಿದ ಅಸುರರನ್ನ ನಾನು ಈ ಅಮೃತ ವಾಪಿಯಲ್ಲಿ ಹಾಕಿ, ಅಮೃತದ ಬಾವಿಯಲ್ಲಿ ಹಾಕಿ ಜೀವ ಬರೆಸ್ತಾ ಇದ್ದೆ. ಈಗ ಅದಿಲ್ಲ ಅಂತಾಗಿ ಹೋಯ್ತಲ್ಲ. ಕೋನ್ಯೋ ಮನ್ಮಾಯಯಾ ಗುಪ್ತಾಂ ವಾಪೀಂ ಅಮೃತತೋಯಿನೀಂ ಪಾಸ್ಯತೆ ವಿಷ್ಣುಮಜಿತಂ ವರ್ಜಯಿತ್ವಾ ಗದಾಧರಂ. ಪ್ರಾಯ ಈ ಕೆಲಸವನ್ನು ಮಾಡಿದವನು ನಾರಾಯಣನೇ ಸರಿ. ನಾರಾಯಣನನ್ನು ಬಿಟ್ಟರೆ ಸರ್ವಮೋಹಕತ್ವ ಯಾರಿಗಿದೆ? ಎಲ್ಲರನ್ನ ಮೋಹಗೊಳಿಸುವವ. ಮುಹ್ಯಂತಿಯಂ ಸೂರಯ ಅಂತ ಎಲ್ಲರನ್ನ ಮೋಹಗೊಳಿಸುವ ಶಕ್ತಿ ಬೇರೆ ಯಾರಿಗಿದೆ? ಸಮೋಯಂ ರುಚಿರೋ ದೇಶೋ ನಿರ್ದ್ರುಮಾಚಲ. ನವಾಂಭ ಪೂರಿತಂ ಕೃತ್ವ ಬಾಧಂತೆ ಸ್ಮಾನ್ ಮರುದ್ಗಣ. ನೋಡಿ, ನಾವೇನು ಮಾಡೋಣ ಈಗ? ಪ್ರಮಥರಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಸಾಗರದ ಮೇಲ್ಗಡೆ ಇರಬೇಕು. ಅವಾಗ ಪ್ರಮಥರು ನಮ್ಮನ್ನ ಏನು ಮಾಡ್ಲಿಕ್ಕಾಗೋಲ್ಲ. ನಿರುತ್ಸಾಹ ಭವಿಷ್ಯಂತಿ ಏತದ್ ರಥಪಥಾವೃತಾ. ಅವರ ರಥ ಆಗಲಿ ಅವರ ವಾಹನ ಆಗಲಿ ಸಮುದ್ರದ ಒಳಗಡೆ ಬರಲ್ಲ. ಅದರಿಂದಾಗಿ ನಮ್ಮ ಹಾರುವ ಪಟ್ಟಣಗಳನ್ನು ಸಮುದ್ರದ ಮೇಲ್ಗಡೆ ಇಟ್ಟುಕೊಳ್ಳೋಣ, ಅವಾಗ ನಾವು ಗೆಲ್ತೇವೆ ಅಂದ. ತ್ರಿಪುರಾಸುರರ ಕಥೆ ಹೇಳ್ಬೋದು ಯಾರಿಗಾದ್ರು? ಇಲ್ಲ, ಏನ್ ಚೆನ್ನಾಗಿದೆ ಇದು. ಏತೇ ಕಾಂಚತಮಾರಂಭಾ ತಸ್ಮಿನ್ ಸಾಗರ ತಂಪ್ಲವೇ ಯುದ್ಧತಾಂ ನಿಘ್ನತಾಂ ಚತುರ್ನ್ ಭೀತಾನಂಚದ್ರವಿಷ್ಯತಾಂ ಸಾಗರೋಂಬರತಂಕಾಚ ಶರಣನ್ನೋ ಭವಿಷ್ಯತಿ. ಇವಾಗ ನಮ್ಮನ್ನು ಹೇಗಿದ್ರು ಆಕಾಶದ ಮೇಲ್ಗಡೆ ಬಂದು ದಾಳಿ ಮಾಡ್ಲಿಕ್ಕೆ ಆಗೋಲ್ಲ, ಭೂಮಿಯಿಂದ ದಾಳಿ ಮಾಡಬೇಕು ಅಲ್ವಾ? ನಮಗೆ ಆ ಕೆಳಗಡೆಯೂ ಆಕಾಶದಂತೆ ಒಂದು ಇರೋದಾದ್ರೆ ಅದು ಸಮುದ್ರ. ಸಮುದ್ರ ಆಕಾಶದ ತರಹ ಇದೆ, ಆಕಾಶ ಸಮುದ್ರದ ತರಹ ಇದೆ. ಎರಡಕ್ಕೂ ಅದ್ಭುತವಾದ ಸಾಮ್ಯ. ಇಲ್ಲೇ ಇದ್ದು ಬಿಡೋಣ ಅಂತ ಅಂದುಕೊಂಡ್ರು. ಸಾಗರೇ ಜಲಗಂಭೀರೇ ಉತ್ಪಪಾತ ಪುರಂವರಂ ಅವತಸ್ತು ಪುರಾಣ್ಯೇವ ಗೋಪುರಾಭರಣಾನಿ ಚ. ಎಲ್ಲವೂ ಕೂಡ ಮೂರು ಪಟ್ಟಣಗಳು, ಹಾರುವ ಪಟ್ಟಣಗಳು, ಹಾರುವ ಊರು, ಹಾರಾಡಿ, ಹಾರುವ ಹಾಡಿ ಅಂತ. ಹಾರಾಡಿ ಅಂತ ಒಂದು ಊರಿದೆ ಗೊತ್ತಾ ನಿಮ್ಗೆ? ಹಾರಾಡಿ, ಹೇರಾಡಿ, ಹಾಲಾಡಿ, ಕುಂದಾಪುರ, ಬರ್ಕೂರ್ ಹತ್ರ. ಅದೇ ಬೇಕಷ್ಟ ಹಾಡಿಗಳಿದೆ. ತೋಳ್ಪಾಡಿ ಇದೆ, ನೆಲ್ಯಾಡಿ ಇದೆ, ಎಲ್ಲ ಇದೆ. ತಲಪಾಡಿ ಇದೆ, ಎಲ್ಲ ಪಾಡಿಗಳೇ. ಹಾಗೆ ಇದು ಹಾರಾಡಿ, ಹಾರುವ ಹಾಡಿ, ಹಾರುವ ಊರು. ಸೀದ ಬಂದು ಸಮುದ್ರದ ಮೇಲ್ಗಡೆ ನಿಂತುಕೊಂಡವು. ಅವಾಗ ಬ್ರಹ್ಮದೇವರ ಹತ್ರ ರುದ್ರದೇವರು ಹೇಳಿದರಂತೆ, ಅಪಕ್ರಾಂತೇತು ತ್ರಿಪುರೇ ತ್ರಿಪುರಾರಿಸ್ತ್ರಿಲೋಚನ ಪಿತಾಮಹಮುವಾಚೇದಂ ವೇದವಾದ ವಿಚಾರದಂ. ಬ್ರಹ್ಮದೇವರಿಗೆ ಹೇಳಿದರಂತೆ, ಪಿತಾಮಹ ದೃಢಂ ಭೀತ ಭಗವಾನ್ ದಾನವಾಹಿನಃ ವಿಪುಲಂ ಸಾಗರಂ ತೇತು ದಾನವಾಸ್ತಮುಪಾಶ್ರಿತಾ. ಅಜ್ಜ, ಪಿತಾಮಹ, ನಾವು, ಅಥವಾ ಅಪ್ಪ, ಇವನಿಗೆ ಪಿತಾಮಹ ಬೇರೆ, ಅವರಿಗೆ ರುದ್ರದೇವರಿಗೆ ಅಪ್ಪ ತಾನೆ. ಅಪ್ಪ, ನಾವು ತ್ರಿಪುರಾಸುರರನ್ನ ಓಡಿಸಿದೆವೋ ಹೌದು, ಆದರೆ ಅವರನ್ನು ಏನು ಮಾಡಲಿಕ್ಕಾಗ್ತಾ ಇಲ್ಲ. ದೇವರು ಅಮೃತವನ್ನು ಕುಡಿದ, ಆದರೆ ಪ್ರಯೋಜನ ಏನು? ಅವರು ಆಕಾಶದಲ್ಲಿ ಬಂದು ನಿಂತಿದ್ದಾರೆ. ಯತ ಏವ ಹಿತೇ ಯಾತಾಃ ತ್ರಿಪುರೇಣ ತು ದಾನವಾಃ
ತತ ಏವ ರಥಂ ತೋರಣಂ ಪ್ರಾಪಯಸ್ವ ಪಿತಾಮಹ. ಅವರು ತ್ರಿಪುರಾಸುರರು ಈ ಕಾಡಿನ ಜಾಗವನ್ನು ಬಿಟ್ಟು ಹೋಗಿದ್ದಾರೆ, ನಾಡನ್ನು ಬಿಟ್ಟು ಕಡಲಿಗೆ ಹೋಗಿದ್ದಾರೆ. ಅವರು ಮತ್ತೆ ಮರಳಿ ಬರುವಂತೆ ಮಾಡಬೇಕಲ್ಲ, ಹೊಡಿಲಿಕ್ಕಾಗತ್ತೆ. ಮತ್ತೆ ಹೇಗೆ ಮರಳಿ ಬರೋದು ಅಂತ. ತಥೋ ಮರ ಗುರುಂ ಪರಿವಾರ್ಯ ಭವಂ ಹರಂ ನರ್ದಯಂತೋ ಯಯುಸ್ತೂರ್ಣಂ ಸಾಗರಂ ದಾನವಾಲಯಂ. ಆಗ ಬ್ರಹ್ಮದೇವರು ಹೇಳಿದ್ರು, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ದೇವತೆಗಳೆಲ್ಲ ಸರಿ ಅವರು ವ್ಯವಸ್ಥೆ ಮಾಡ್ತಾರೆ, ನಮ್ಮ ಯುದ್ಧ ಮಾಡೋಣ ಅಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಮ ವರುಣ ಕುಬೇರ ಷಣ್ಮುಖೈ ತತ್ಸಹ ಗಣಪೈರಪಿ ಹನ್ಮಿತಾವದೇವ ವಿಹಿತ ಪರಬಲಾಭಿಘಾತ ಭೂತಂ ವ್ರಜ ಜಲಧೆಸ್ತು ಯತ ಪುರಾಣಿತಸ್ಥು. ಯುದ್ಧ ಮತ್ತೆ ಶುರು ಆಯಿತು. ಅಭಿಭವತ್ ತ್ರಿಪುರಂ ಸದಾ ನವೇಂದ್ರಂ ಶರವರಚೈರ್ಮುತಲೈಶ್ಚ ವಜ್ರಮುಶ್ರೈಃ ಅಹಮಪಿ ರಥವರ್ಯಮಾಸ್ಥಿತಃ ಸುರವರವರ್ಯ ಭವೇಮ ಪೃಷ್ಠತಃ. ದೈತ್ಯರು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿ ತ್ರಿಪುರಾಕ್ರಮಣ ಅಂತನ್ನುವ ಕಥೆ ಮತ್ತೆ ಶುರು ಆಯಿತು ಅನ್ನುವಲ್ಲಿಗೆ 137ನೇ ಅಧ್ಯಾಯ. ಮಘವಾತು ನಿಹಂತುಂ ತಾನ್ ಅಸುರಾನ್ ಅಮರೇಶ್ವರ ಲೋಕಪಾಲಾಯ ಯುಸ್ಸರ್ವೇ ಗಣಪಾಲಾಶ್ಚ ಸರ್ವಶಃ. ಬ್ರಹ್ಮದೇವರ ಮಾತಿನಿಂದ ಹುರುಪುಗೊಂಡು ಇಂದ್ರ ಮೊದಲಾದವರೆಲ್ಲ ಮತ್ತೆ ಬಂದರು. ಶಂಖಾಡಂಬರ ನಿರ್ಘೋಷೈ ಪಣವಾನ್ ಪಟಹಾನಪಿ. ಅವರು ಆ ಇಡೀ ಪಟ್ಟಣದ ಸುತ್ತ ಸುತ್ತಿಕೊಂಡ್ರು. ಹೇಗೆ ಅದು ಶರೀರಮಿವ ವ್ಯಾಧಯ ಅಂದರು. ದೇವತೆಗಳು ಪಟ್ಟಣವನ್ನು ಸುತ್ತುವರೆದು ನಿಂತರು. ಹೇಗೆ ಶರೀರವನ್ನು ವ್ಯಾಧಿಗಳು ಸುತ್ತುವರಿಯುವ ಹಾಗೆ. ಹರಪ್ರಾಪ್ತೈತಿ ವೋಕ್ತ್ವಾ ಬಲಿನಸ್ತೆ ಮಹಾತುರಾ ಆಜಗ್ಮು ಪರಮಂ ಕ್ಷೋಭಂ ಅತ್ಯಯೇಷ್ವಿವತಾಗರಾ. ಓ ಸದಾಶಿವ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ತ್ರಿಪುರಾಸುರರು ಮತ್ತೆ ರಣಘೋಷಗಳನ್ನು ಮಾಡ್ತಾ ರಣವಾದ್ಯಗಳನ್ನು ಮೊಳಗಿಸ್ತಾ ಪೂರ್ವದೇವಾಶ್ಚ ದೇವಾಶ್ಚ ಸೂದಯಂತ ಪರಸ್ಪರಂ. ಪೂರ್ವ ದೇವತೆಗಳು ಅಂತಂದ್ರೆ ದೈತ್ಯರು ಅಂತ. ಹೇಗೆ ಜ್ಯೇಷ್ಠಾಲಕ್ಷ್ಮಿ ಅಂತಂದ್ರೆ ಅಲಕ್ಷ್ಮಿಯೋ ಮೊದಲಿನವಳು ಯಾರು? ಲಕ್ಷ್ಮಿಗಿಂತ ಮೊದಲಿನವಳು ಅಲಕ್ಷ್ಮಿ ಅಂತ. ಹಾಗೆ ದೇವತೆಗಳು ಅಂದ್ರೆ ಯಾರು? ದೇವತೆಗಳು ಪೂರ್ವದೇವರು ಅಂತ ಹೇಳಿದ್ರೆ ದೈತ್ಯರು. ಪೂರ್ವದೇವಾಶ್ಚ ದೇವಾಶ್ಚ ಸೂದಯಂತ ಪರಸ್ಪರಂ. ಪರಸ್ಪರರನ್ನು ಹೊಡೆದುಕೊಳ್ತಾ ಘೋರವಾದ ಯುದ್ಧ ಮತ್ತೆ ಶುರು ಆಯಿತು. ಏನು ಯುದ್ಧ ಮುಗಿದು ಬಿಡೋದೆ? ಯಾವತ್ತೂ ಯುದ್ಧ ಮುಗಿಯಲ್ಲ. ವಿರಾಮವನ್ನೇ ಇವುಗಳು ಶಾಂತಿ ಅಂತವಷ್ಟೆ. ಇವುಗಳಿಗೆ ಯುದ್ಧ ಯಾವ ಯುದ್ಧವೂ ಇಲ್ಲದೆ ಶಾಂತವಾಗಿರುವ ಒಂದು ಕಾಲ ತೋರಿಸ್ರಿ ಅಂದ್ರೆ ತೋರಿಸ್ಲಿಕ್ಕೆ ಬರಲ್ಲ. ಒಂದು ಕೆನ್ನೆ ತೋರಿಸಿದ್ರೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ. ವಾಸ್ತವಿಕವಾಗಿ ಅಲ್ಲಿರೋದು ಬೇರೆ. ಈ ಮೂಲ ಗ್ರಂಥಗಳನ್ನು ಓದದೆ ಏನೇನೋ ಮಾಡ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ. ಜೀಸಸ್ ಕ್ರೈಸ್ಟು ಶಿಲುಬೆಗೆ ಏರಿದಾಗ ಅವನು ಮಾತನಾಡಿದ್ದು ಎಲಿ ಎಮ್ಮ ಸಬಕ್ತಾನಿ ಅಂತ. ಅದು ಹೀಬ್ರೂ. ಅದು ಎಲಿ ಎಮ್ಮ ಸಬಕ್ತಾನಿ ಅಂತಂದ್ರೆ ಓ ಗಾಡ್ ವಾಟ್ ಆರ್ ಯು ಡೂಯಿಂಗ್ ಅಂತ. ಬೀಯಿಂಗ್ ಎ ಸನ್ ಆಫ್ ಯು, ಈ ತರಹದ ನೋವು ತಿಂತಾ ಇದ್ದೇನೆ, ನೀನು ಏನ್ ಮಾಡ್ತಾ ಇದ್ದೀನಿ ಅಂತ ಅದು ಕೇಳಿದ್ದು. ಅದನ್ನ ಇವ್ರು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಏನ್ ಮಾಡಿದಾರೆ ಗೊತ್ತಾ ಕಳ್ರು? ಓ ಗಾಡ್ ಶನ್ ದೆಮ್, ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಅಂತ ಆ ತರ ಮಾಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಬಿಟ್ಟು ಬಿಡು, ಅವ್ರನ್ನ ಶಿಕ್ಷಿಸಬೇಡ ಅಂತ ಆ ತರಹ ಡೋಂಟ್ ಪನಿಷ್ ದೆಮ್ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ಎಲಿ ಅಮ್ಮ ಸಬಕ್ತಾನಿಗೆ ಅದು ಅಲ್ವೇ ಅಲ್ಲ ಅರ್ಥ. ಸೊ ಈ ಐಡಿಯಲ್ ಅಂತ ಏನು ಇದಾರಲ್ಲ, ಅದು ಯಾವುದು ದರ್ಶನಶಾಸ್ತ್ರದ ಪರಿಭಾಷೆಯಲ್ಲಿ ಬರಲ್ಲ.
ಜಗತ್ತಿನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಮನ್ನು ನೀವು ತೆಗೆದುಕೊಂಡ್ರೆ ಈ ವಿಶ್ವಶಾಂತಿ, ಭಾವೈಕ್ಯ, ಮತ್ಯೈಕ್ಯ ಇವೆಲ್ಲ ಬರೇ ಪುಸ್ತಕದ ಬದನೆಕಾಯಿ, ಎಲ್ಲಿಯೂ ಹೇಳದೇ ಇತ್ತು. ಅದರಿಂದಾಗಿ ಯಾರಾದರೂ ಸಕಲ ಸಾಮರಸ್ಯ ಮತ್ತು ಭಾವೈಕ್ಯ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ರೆ ಅದು ಕೆಲಸಕ್ಕೆ ಬಾರದ ಕಗ್ಗ. ಜಗತ್ತಿನಲ್ಲಿ ಯಾವತ್ತೂ ಅದು ಮೂಡಿಲ್ಲ. ಹೀಗಾಗಿ ನೀವು ಯಾರು ಭಾವೈಕ್ಯದ ಐಕಾನ್ಗಳು ಅಂತ ನೋಡಿದ್ದೀರೋ, ಒಂದೋ ಅವ್ರಿಗೆ ಗೊತ್ತಿದ್ರೂ ನಿಮ್ಮನ್ನ ಏಮಾರಿಸ್ತಾ ಇದ್ದಾರೆ, ಒಂದೋ ಅವರೇ ತಡ್ರು, ಎರಡೇ. ಎಲ್ಲರನ್ನ ಸಮಭಾವದಿಂದ ಕಾಣ್ತಾರೆ, ಎಲ್ಲ ಬೋಗಸ್ರಿ ಅದು. ಎಲ್ಲವೂ ಒಂದೇ ಅಂತಾರೆ, ಸರ್ವಧರ್ಮ ಸಮ್ಮೇಳನ ಅಂತ ಮಾಡ್ತಾರೆ, ಅಲ್ಲಿ ಎಲ್ಲ ನೀತಿಯನ್ನೇ ಹೇಳಿ ಹೋಗ್ತಾರೆ. ಆ ನೀತಿ ನಮಗೂ ಗೊತ್ತು, ಆಚರಣೆ ಯಾಕೆ ಆಗ್ತಾ ಇಲ್ಲ ಅಂತ ಬೇಕು ಪ್ರಶ್ನೆಗೆ ಉತ್ತರ. ನಾನು ಬಹಳ ಹಿಂದೆ ಪೇಜಾವರ ಸ್ವಾಮಿಗಳ ಜೊತೆಗೆ, ನಾನು ಹೇಳ್ತಾ ಇರೋದು 2005, ಸಿದ್ದೇಶ್ವರ ಸ್ವಾಮಿಗಳ ಅಧ್ಯಕ್ಷತೆ, ಆ ತರಹದವರು. ಅಲ್ಲಿ ಎಲ್ಲ ಮುಸಲ್ಮಾನರು ಬಂದಿದ್ರು, ಬೌದ್ಧರು ಬಂದಿದ್ರು, ಜೈನರು ಬಂದಿದ್ರು, ಆಮೇಲೆ ಕ್ರಿಶ್ಚಿಯನ್ರು ಬಂದಿದ್ರು. ಎಲ್ಲ ನೀತಿ ಮಾತನಾಡಿ ಹೋಗೋದು. ಈ ತರಹ ಮೋಸ ಮಾಡೋದೆ ಬರೇ ನೀತಿ. ಯಾಕೆಂದ್ರೆ ನೀತಿ ಯಾಕೆ ಆಗ್ತಾ ಇಲ್ಲ ಅಂತಾನೆ ತತ್ವಶಾಸ್ತ್ರ ಬೇಕು. ನೀತಿ ಯಾಕೆ ಇಷ್ಟ ಆಗ್ತಾ ಇಲ್ಲ ಒಬ್ಬನಿಗೆ, ಯಾಕೆ ಒಬ್ಬ ನೀತಿವಂತನಾಗಿರೋದಿಲ್ಲ ಅನ್ನೋದಕ್ಕೆ ತತ್ವಶಾಸ್ತ್ರ ಬೇಕಷ್ಟೇ. ನೀತಿನ ಮಾಡೋಂತ ಯಾರು ಬೇಕಾದ್ರೂ ಉಪದೇಶ ಮಾಡ್ಬೋದು. ಇವಾಗ ದಾವೂದ್ ಇಬ್ರಾಹಿಂ ನಮಗಿಂತ ಚೆನ್ನಾಗಿ ಉಪದೇಶ ಮಾಡ್ತಾನೆ, ಶಕ್ತಿ ಇದ್ರೆ ಅವನಿಗೆ. ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗಬೇಡ ಅಂತ ನಮಗೆ ಚೆನ್ನಾಗಿ ಉಪದೇಶ ಮಾಡ್ತಾನ್ರಿ ಅವನು. ಅವನು ಹೇಳಿದ್ರೆ ಒಂದು ತೂಕ ಬೇರೆ ಇರುತ್ತೆ. ನಾನು ಬಹಳ ಹಿಂದೆ ಒಂದು ಪದ್ಯ ಬರೆದಿದ್ದೆ. ಸುಭಾಷಿತಗಳನ್ನು ಗಿಳಿ ಕಲಿತರೇನು, ಹದ್ದು ಕಲಿಯದೆ ಅಂದಿಗೂ ಇಂದಿಗೂ ಅಂತ. ಯಾವತ್ತಿಗೂ ಅದೇ ಇರೋದು. ಅದರಿಂದ ತತ್ವಶಾಸ್ತ್ರದ ಅವಶ್ಯಕತೆ ಏನಿದೆ? ಯಾಕೆ ಒಬ್ಬ ನೀತಿವಂತನಾಗಿ ಇರೋದಿಲ್ಲ, ಯಾಕೆ ಒಬ್ಬನಿಗೆ ತೃಪ್ತಿ ಇರೋದಿಲ್ಲ, ಅತೃಪ್ತಿ ಇರುತ್ತೆ, ಯಾಕೆ ಒಬ್ಬನಿಗೆ ವಿಷಯಾಭಿಲಾಷೆ ಅಂತನ್ನೋದು ಉಕ್ಕೇರಿ ಬರುತ್ತೆ, ಕೆಟ್ಟತನಕ್ಕೆ ಕಾರಣ ಏನು, ಸ್ವಭಾವದ ವೈಷಮ್ಯಗಳೇನು ಅನ್ನೋದಕ್ಕೆ ತತ್ವಶಾಸ್ತ್ರ ಬೇಕಷ್ಟೇ ವಿನಃ ನೀವು ಒಳ್ಳೆ ಮಾತನಾಡಲಿಕ್ಕೆ ಅದು ಸುಭಾಷಿತ ಬೇರೆಯವ್ರ ಸೊತ್ತು, ಅದು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ. ಅದು ದೊಡ್ಡವ್ರಿಗಾಗಬೇಕಾದ್ರೆ ಏನಿರಬೇಕು ಅಂತ ಹೇಳಬೇಕು. ಅದರಿಂದಾಗಿ ನೀವು ಎಲ್ಲಿಯಾದರೂ ಇದನ್ನು ಕೇಳಿದರೆ, ಆದರೆ ಇಡೀ ಜನ ನೀವು ಕೇಳಿ ಇವರ ಅಸಾಧಾರಣ ಕೊಡುಗೆನು, ಕಳಬೇಡ, ಕೊಲೆಬೇಡ, ಹೊತ್ತೇನು ಹಿಡಿಯಲು ಬೇಡ, ಅಪ್ಪ ಅದು ಸರಿ, ಅದು ಎಲ್ಲರಿಗೂ ಇರೋದು. ಅದು ನಿಮ್ಮೊಬ್ರಿಗೇನ? ನೀವು ಯೋಚನೆ ಮಾಡಿ, ಅದನ್ನು ಕೇಳೋ ಪರಿಸ್ಥಿತಿ ಬಂತು ಅಂದರೆ ನಾವು ಎಷ್ಟು ಕೆಟ್ಟಿದ್ವಿ ಅಂತ. ಕಳ್ತನ ಮಾಡಬೇಡಿ ಅಂತ ಹೇಳಿಸ್ಕೊಳ್ಬೇಕಾದ್ರೆ ಜಗತ್ತಿನ ತುಂಬ ಕಳ್ಳರೆ ತುಂಬಿರ್ಬೇಕು. ಭಯಾನಕ. ಇದು ಯಾರು ಯೋಚನೆ ಮಾಡಲ್ಲ, ಒಳ್ಳೆ ತಲೆ ಇಲ್ದೇ ಇರೋರ ಥರ ಮಾತಾಡ್ತಾ ಇರ್ತಾರಲ್ಲ. ನೀತಿಯನ್ನು ಹೇಳೋದೇ. ನೀತಿ ಬೇಡ ಸ್ವಾಮಿ, ತತ್ವಶಾಸ್ತ್ರ ಬೇರೆನೇ ದಾರಿಯನ್ನು ತೋರಿಸೋದು. ಆದ್ದರಿಂದ ಪೂರ್ವದೇವಾಶ್ಚ ದೇವಾಶ್ಚ ಪ್ರಹಾರಕೃತ ನಿಸ್ವನಂ. ಪೂರ್ವದೇವರು ದೇವತೆಗಳು ಪರಸ್ಪರರನ್ನ ಸೋಲಿಸಿಕೊಂಡು ಹೊಡೆದುಕೊಂಡು ಭೀಕರವಾದ ಯುದ್ಧ ಬಂತು. ಪ್ರಮಥಾಶ್ಚ ಮಹಾಚೂರಾಹ ದಾನವಾಶ್ಚ ಮಹಾಬಲಾಹ. ಎಲ್ಲೆಲ್ಲೂ ಆಯುಧಗಳ ಸದ್ದು. ಕಾಲಾನುಗಾನಾಂ ಮೇಘಾನಾಂ ಯಥಾ ವಿಯತಿ ವಾಯುನಾ. ಜನರಿಗೇನನ್ನಿಸ್ತಾ ಇದೆ? ಯುದ್ಧ ನಡೀತಾನೇ ಇರುತ್ತೆ, ವಿರಾಮ ಮಾತ್ರ ಇರುತ್ತೆ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಹೇಳಬೇಕಾಯ್ತು. ಯುದ್ಧದ ಮಧ್ಯದ ವಿರಾಮವನ್ನೇ ಸುಭಿಕ್ಷಾ ಶಾಂತಿ ಅಂತ ಕರೆಯೋದು, ಮತ್ತೇನೂ ಅಲ್ಲ. ಗೃಹಾಣ ಛಿಂದಿ ಭಿಂದೀತಿ ಖಾದ ಮಾರಯದಾರಯ. ಅವ್ರದ್ದು ಯುದ್ಧ ಹೇಗೆ ಇತ್ತು? ಸದ್ಯಕ್ಕೆ ಮನುಷ್ಯರ ಯುದ್ಧದಲ್ಲಂತೂ ಈ ರೀತಿ ಬರಲ್ಲ. ಕೆಲವೊಂದಿರುತ್ತೆ, ಕೆಲವೊಂದಿರಲ್ಲ. ಪ್ರಹರ ಶುಸ್ತಿತೋಸ್ಮಿದ್ಯ, ಹೊಡೆಯೋ ನೋಡೋಣ. ಹಿದರಿತೆಯ ಪೌರುಚಂ, ನಿನ್ನ ಪೌರುಚವನ್ನು ತೋರಿಸು, ಇವೆರಡಿರುತ್ತೆ. ಗ್ರಹಣ ಹಿಡಿದುಕೋ, ಅದಿರುತ್ತೆ. ಛಿಂದಿ ಕತ್ತರಿತೋ, ಸರಿ.
ಭಿಂದಿ ಸೀಳು ಕರೆಕ್ಟು, ಆದರೆ ಖಾದ ತಿನ್ನು ಇಲ್ಲ. ಅವರು ರಣರಂಗದಲ್ಲಿ ವೀರವಿಹಾರ ಮಾಡ್ತಾ ತಿಂತಾ ಇರೋದೆ ಒಬ್ಬರು ಇನ್ನೊಬ್ರು. ಇಷ್ಟು ಭೀಕರ. ಖಡ್ಗಾಪವರ್ಜಿತ ಕೇಚಿತ್ ಕೇಚಿತ್ ಚಿನ್ನ ಪರಶ್ವಧೈ. ಹೀಗೆ ಯುದ್ಧ ಆಗ್ತಾ ಇದೆ, ಬೀಳ್ತಾ ಇದ್ದಾರೆ. ಇವರು ಯುದ್ಧದ ದೇವತೆಗಳು ಗಗನದಲ್ಲಿ ಸಾಗಬಲ್ಲರಾದ್ದರಿಂದಾಗಿ ಸೀದಾ ಕೆಳಗಡೆ ಬಿದ್ದರೆ ಜಲಚರ ಪ್ರಾಣಿಗಳಿಗೆ ಒಳ್ಳೆ ಆಹಾರ, ಒಳ್ಳೆ ಆಹಾರ ಜಲಚರ ಪ್ರಾಣಿಗಳಿಗೆ. ತಾಪಕ್ಕಂದು ಬೀಳದೆ ಮೇಲ್ಗಡೆಯಿಂದ ಏನು ಮಾಂಸ ಬಿದ್ದದ್ದು. ಆ ತರಹ ಭ್ರಮಂತೆ ಭಕ್ಷಯಂತಶ್ಚ ದಾನವಾನಾಂಚ ಲೋಹಿತಂ. ಎಲ್ಲರ ಒಂದು ಮತ್ತಾಲೋಹಿತ ಗಂಧೇನ ಮೊಸಳೆಗಳೆಲ್ಲ ಬಂದು ಆ ರಕ್ತದ ಪರಿಮಳ, ಬಿಸಿ ರಕ್ತ ಮೇಲ್ಗಡೆಯಿಂದ ಸುರಿತಾ ಇದ್ದಾಗ ಮತ್ತಾಹ ಆನಂದಗೊಂಡು ಬಾಯಿ ತೆರೆದು ನಿಲ್ತಾ ಇದ್ವಂತೆ. ಬಿದ್ದು ಕೂಡ್ಲೆ ಕೈಯೋ ಕಾಲೋ ಇಡೀ ದೇಹವೋ ಎಲ್ಲ ಅಲ್ಲಿರೋದು ಬೀಭತ್ಸ ಬೇಡವೇ ಒಂದು ರಸ. ಮೃದಂ ಯಥಾ ತುರಾಣಾಂಚ ಪ್ರಮಥಾನಾಂ ಪ್ರವರ್ತತೆ ಅಂಬರೇಂಭಸಿ ಚ ತಥಾ ಯುದ್ಧಂ ಚಕ್ರುರ್ಜಲೇಶ್ವರ. ಆದ್ದರಿಂದ ಅಂಬರೇ ಅಂಬಸಿ. ಅಂಬರ ಅಂತಂದ್ರೆ ಆಕಾಶ, ಅಂಬಸಿ ಅಂತಂದ್ರೆ ನೀರು. ಆಕಾಶದಲ್ಲಿಯೂ ನೀರಿನಲ್ಲಿಯೂ ಸಮಾನವಾದ ಯುದ್ಧ. ನಿಪೀಡ್ಯತಸ್ಥೌ ಮಹತಾ ಬಲೇನ ಯುಕ್ತೋ ಮರಾಣಾಂ ಮಹತಾ ಬಲೇನ ಸ್ಕಂದ ಪುರದ್ವಾರ ಮಥಾರುರೋಹ. ಸ್ಕಂದ ದೇವಸೇನಾನಿ, ಅವನೇನು ಮಾಡಿದ? ಪಟ್ಟಣದ ಮುಂದೆ ನಿಂತ. ವೃದ್ಧೋಸ್ತ ಶೃಂಗಂ ಪ್ರಪತನ್ನಿವಾರ್ಕ ಯಮಶ್ಚ ವಿತ್ತಾಧಿಪತಿಶ್ಚ ದೇವಃ. ಯಮ ವಿತ್ತಾಧಿಪತಿ ಅಂತಂದ್ರೆ ಕುಬೇರ, ಅವರಿಬ್ಬರು ಒಂದು ಕಡೆ ನಿಂತರು. ದೇವಾರಿಣಸ್ತಸ್ಯ ಪುರಸ್ಯ ದ್ವಾರಂ ತಾಭ್ಯಾಂ ಚ ತಸ್ತತ್ ಪಶ್ಚಿಮತೋ ನಿರುದ್ಧಂ. ಆಯಾ ದಿಕ್ಪಾಲಕರು ಆಯಾ ದಿಕ್ಕಿನ ಬಾಗಿಲಿನ ಹತ್ತಿರ ನಿಂತು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ತುಂಗಾನಿ ವೇಶ್ಮಾನಿ ಸಗೋ ಪುರಾಣಿ. ಹೀಗೆ ಯುದ್ಧ ಮಾಡ್ತಾ ಇರುವಾಗ ನಡೀತಾನೇ ಇದೆ. ಯಾವತ್ತು ಮುಗಿಯತ್ತಪ್ಪ ಅಂತ ಜನಕ್ಕೆಲ್ಲ. ಯುದ್ಧ ಶುರುವಾಗುವಾಗ ಬಹಳ ಉತ್ಸಾಹ ಇರುತ್ತೆ. ಆಮೇಲೆ ಯುದ್ಧ ಆಗ್ತಾ ಇರ್ಬೇಕಾದ್ರೆ ಅಪ್ಪ ಯಾವತ್ತು ಮುಗಿಯತ್ತೆ ಇದು ಅಂತ ಆಗತ್ತೆ. ಯಾವುದೋ ಒಂದು ಸಮಯಕ್ಕೆ ಅದು ಒಟ್ಟಾಗಬೇಕು, ಅದಕ್ಕಾಗಿ ಕಾಯ್ತಾ ಇದ್ದಾರೆ. ವದವಚನಂ ತಡಿನ್ ಮಾಲಿನ್ ಕಿಂ ಕಿಮೇ ತದ್ ಗಣಪಾಲ ಯುಯುರ್ಗಜೇಂದ್ರ. ಎಲ್ಲ ಹೇಳ್ತಾ ಇದ್ದಾರೆ, ಈ ಒಂದು ಆನೆಗಳು ಬರ್ತಾ ಇವೆ, ಅವುಗಳನ್ನು ಹೊಡಿರಿ, ಯುದ್ಧದಲ್ಲಿ ಸೋಲಬೇಡ್ರಿ, ಓಡಬೇಡ್ರಿ ಅಂತ. ವಿದ್ಯುನ್ಮಾಲಿನ್ನನಕ್ಕಾಲ ಸಾಧಿತುಂ ಹ್ಯವಲೇಹಯ ಕರೋಮಿ ವಿಕ್ರಮೇಣೈತತ್ ಪುರಂ ವ್ಯತನವರ್ಜಿತಂ. ಆಗ ಎಷ್ಟೋ ಜನ ತ್ರಿಪುರಾಸುರರ ಕಡೆಯವರು ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಕುಸಿಲಿಕ್ಕೆ ಶುರು ಮಾಡಿದ್ರು ನಿರುತ್ಸಾಹದಿಂದ. ಮಯನ ಹತ್ತಿರ ಏನಾದರೂ ಮಾಡು ಅಂತಂದ್ರು. ವಿದ್ಯುನ್ಮಾಲಿನ್ ನನಕ್ಕಾಲ, ಆ ಕಾಲ ಕಳೆದು ಹೋಯಿತು, ಏನಾದರೂ ಮಾಡಬಲ್ಲ ಕಾಲ, ಆದರೂ ಯುದ್ಧ ಮಾಡೋಣ ಅಂತ ಹೇಳಿ ಯುದ್ಧ ಶುರು ಮಾಡ್ತಾ ಇದ್ದಾಗ ತಾರಕ ಅಂತನ್ನುವವನು ಸತ್ತ ಅನ್ನುವಲ್ಲಿಗೆ 138ನೇ ಅಧ್ಯಾಯ ಆಗಿದೆ. ಮುಂದಿನ ಶನಿವಾರ ಏಕಾದಶಿ 139ನೇ ಅಧ್ಯಾಯ. ಇನ್ನು ಯುದ್ಧ ಮುಗಿದಿಲ್ಲ, ಅದರಿಂದಾಗಿ ಏಕಾದಶಿಯು ಯುದ್ಧ ಮಾಡೋದೆ. ನಾಳೆ ಒಂದು ಕಾರ್ಯ ಒದಗಿ ಬಂದದ್ದರಿಂದ ನಾಳೆ ಮಹಾಭಾರತ ಇರೋದಿಲ್ಲ. 20ನೇ ತಾರೀಕು ನಾಳೆ. ಅದರಿಂದ ನಾಳೆ ಒಂದು ದಿವಸ ಇರೋದಿಲ್ಲ, ಮತ್ತೆ ನಾಡಿದ್ದು ಇರುತ್ತೆ. ಕೃಷ್ಣಾರ್ಪಣಮಸ್ತು.